ನಮೋ ನಮೋ ವೆಂಕಟೇಶ. ನೆಕ್ಸ್ಟ್ ವಿಲ್ ಕಮಿಂಗ್ ಟು ದ ಪೆಂಪಸ್ ವಲ್ಗಾರಿಸ್. ಸೊ ಇದೇನು ಹೇಳ್ತದೆ, ಆಟೋಇಮ್ಯೂನ್ ಬ್ಲಿಸ್ಟರಿಂಗ್ ಡಿಸಾರ್ಡರ್ ಡ್ಯೂ ಟು ದ ಡೆಸ್ಮೋಗ್ಲೋಬಿನ್ ಆ್ಯಂಟಿಬಾಡೀಸ್. ಇನ್ನೊಂದು ಡೆಫಿನೇಷನ್ ಹೇಳೋದಾದರೆ, ಇದೊಂದು ಕ್ರೋನಿಕ್ ಆಟೋಇಮ್ಯೂನ್ ಬ್ಲಿಸ್ಟರಿಂಗ್ ಡಿಸೀಸ್. ಓಕೆ, ಕ್ರೋನಿಕ್ ಆಟೋಇಮ್ಯೂನ್ ಬ್ಲಿಸ್ಟರಿಂಗ್ ಡಿಸೀಸ್. ಬಬಲ್ ಫಾರ್ಮ್ ಆಕವು. ಪೆಂಪಕ್ಸ್ ಅಂದರೆ ಏನು? ಬಬಲ್, ಗುಳ್ಳಪ್ಪ ಆ ಥರ ಮೇಲೆ. ಓಕೆ, ಇದರೊಳಗೆ ಪೆಂಪಗಸ್ ವಲ್ಗ್ಯಾರಿಸ್ ಇದು. ಸೊ ಇದರೊಳಗಿರ್ತಕ್ಕಂಥ IgG ಆ್ಯಂಟಿಬಾಡಿ ಅಗೇನ್ಸ್ಟ್ ಡೆಸ್ಮೋಗ್ಲೋಬಿನ್. ಈ ಡೆಸ್ಮೋಗ್ಲೋಬಿನ್ನು ಎಲ್ಲಿರ್ತೈತಿ? ನಮ್ಮದು ಇದ್ರೊಳಗೆ ಇರ್ತೈತಿ, ಸ್ಕಿನ್ದಾಗ. ಸೊ ಡೆಸ್ಮೋಗ್ಲೋಬಿನ್ ಅಗೇನ್ಸ್ಟು ಇದು IgG ಆ್ಯಕ್ಟ್ ಆಗತ್ತೆ. ಗ್ಲೋಬಿನ್ ಅಲ್ಲ, ಡೆಸ್ಮೋಗ್ಲಿನ್. ಇದ್ರ ವಿರುದ್ಧವಾಗಿ IgG ಆ್ಯಕ್ಟ್ ಆಗ್ತದೆ. ಸೊ ಆ್ಯಕ್ಟ್ ಆಗೋದು ಏನಾಕತಿ? ಬ್ಲಿಸ್ಟರ್ ಫಾರ್ಮ್ ಆಕತಿ. ಬ್ಲಿಸ್ಟರ್ ಹೆಂಗೆ ಫಾರ್ಮ್ ಆಕತಿ? ಎರಡು ಎಪಿಡರ್ಮಲ್ ಸೆಲ್ಸ್, ಇದೊಂದು ಎಪಿಡರ್ಮಲ್ ಸೆಲ್ಸ್ ಅನ್ಕರ್ಬೈ. ಇದ್ರ ನಡುವೆ ಒಂದು ಕೊಹೆಷನ್ ಇರಲ್ಲ. ಸೊ ಕೊಹೆಷನ್ ಇರಲಾರ್ದ ಮಟ್ಟಿಗೆ ಈ ಒಂದು IgG ಅಗೇನ್ಸ್ಟ್ ಡೆಸ್ಮೋಗ್ಲೋನ್ ಐತಲ್ಲ, ಇದು ಫಾರ್ಮ್ ಆಗಿ ಇದು ಒಂದು ಬ್ಲಿಸ್ಟರ್ ಫಾರ್ಮೇಷನ್ ಮಾಡ್ತದೆ ಈ ಥರ, ಆಯಿತಾ? ಸೊ ಇದು ಇಲ್ಲಿ ಫೀಚರ್ಸ್ ಏನು ಕಾಣ್ತದೆ? ಫ್ಲಾಸಿಡ್ ಬುಲೆ. ಓಕೆ, ಇಂಟ್ರಾ ಎಪಿಥೀಲಿಯಲ್ ಸ್ಪ್ಲಿಟ್ ಆಗ್ತದೆ. ನಾನು ಹೇಳಿದ್ಮೇಲೆ ಇಂಟ್ರಾ ಎಪಿಥೀಲಿಯಲ್ ಕೋಹೆಷನ್ ಇರಲಾರ್ದಾಗ ಈ ನಡುಕ್ಕೆ ಬಂದು ಬುಲೆ ಆಗೋದು ಆಯ್ತು. ನಿಕೋಲ್ಸ್ಕಿ ಸೈನ್, ವೀಕ್ ಸೆಲ್ ಅದೇಷನ್. ಅಂದರೆ ಒಂದು ನಿಕೋಲ್ಸ್ಕಿ ಸೈನ್ ಅಂದರೆ ಒಂದು ಸ್ಕಿನ್ ಮೇಲೆ ಈ ಥರ ಸ್ಕ್ರ್ಯಾಚ್ ಆಗಿಬಿಟ್ರೆ ಬ್ಲಿಸ್ಟರ್ ಫಾರ್ಮೇಷನ್ ಹಾಕೊಂಡು ಹೋಗಿಬಿಡ್ತೈತೆ. ಆದಮೇಲೆ ಓರಲ್ ಅಲ್ಸರ್ಸ್. ಓಕೆ, ಅರ್ಲಿ ಇನ್ವಾಲ್ವ್ಮೆಂಟ್. ಬಯಾಪ್ಸಿ, ಮತ್ತು ಇದಕ್ಕೆ ನಾವೇನು ತೊಗೋತೀವಿ? ಬಯಾಪ್ಸಿ ತೊಗೋತೀವಿ ಲೀಷನ್ದು. ಅಲ್ಲಿ IgG ಡೆಪಾಸಿಟ್ಸ್ ನೋಡ್ತೀವಿ. ಓಕೆ, ಇಮ್ಯುನೋಫ್ಲೋರೆಸೆನ್ಸ್ ನೋಡ್ತೀವಿ. ಅಲ್ಲಿನೂ ಈಗ IgG ವಿರುದ್ಧ ಇರ್ತಕ್ಕಂಥ ಇದನ್ನು ನೋಡ್ತೀವಿ. ಓಕೆ, ಇಲ್ಲಿ ಏನು ಮಾಡ್ತೀವಿ? ಹೈ ಡೋಸ್ ಕಾರ್ಟಿಕೋಸ್ಟೆರಾಯ್ಡ್ಸ್. ಯಾವ ಥರ? 1 mg/kg/day. ಸೊ ಇಲ್ಲಿ ಕೊಡ್ತಕ್ಕಂಥ ಸ್ಟೆರಾಯ್ಡ್ಸ್. ಓಕೆ, ಅದಾದಮೇಲೆ ಇಮ್ಯುನೋಸಪ್ರೆಸನ್ ಕೊಡ್ತೇವೆ. ಆಮೇಲೆ ಇಲ್ಲಿ ಅಜಥಿಯೋಪ್ರಿನ್, ಸೈಕ್ಲೋಪಾಸೊಮೈಡ್, ಇವು ಎರಡು ಕೊಟ್ಕೊಂಡು ಹೋದರೆ ಸ್ಟೆರಾಯ್ಡ್ಸ್ ಮೇಲೆ ಅವಲಂಬನೆ ಕಮ್ಮಿ ಆಗ್ತದೆ. ಓಕೆ, ಡಿಪೆಂಡ್ ಆಗ್ತಕ್ಕಂಥ ಒಂದು ವಿಚಾರಣೆ ಬರೋದಿಲ್ಲ. ಅಂದರೆ ಕಮ್ಮಿ ಕೊಟ್ಕೊಂಡು ಹೋಗ್ಬೋದು. ರಿಟುಕ್ಸಿಮ್ಯಾಬ್. ಓಕೆ, ಇಲ್ಲಿ ಸ್ಕಾರಿಂಗ್ ಎಲ್ಲ ಆಗ್ತಾ ಇರ್ತದೆ ಇದರೊಳಗೆ. ಓಕೆ, ಆಮೇಲೆ ಸಿಲ್ವರ್ ಸಲ್ಫಾ ಡಯಾಸನ್. ಇದೇನು ಮಾಡ್ತದೆ? ಸೆಕೆಂಡರಿ ಇನ್ಫೆಕ್ಷನ್ ಆಗೋದು ಬಿಡೋದಿಲ್ಲ, ಆಯಿತಾ? ಅಷ್ಟೇ. ದಿಸ್ ಇಸ್ ದ ಎಂಡ್ ಆಫ್ ದಿಸ್ ಪೆಂಪಗಸ್ ವಲ್ಗಾರಿಸ್. ಥ್ಯಾಂಕ್ ಯು.